ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯವರಿಗೆ 2025ನೇ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ 7 ಚಮತ್ಕಾರಗಳು ಹಾಗೂ ದೇವರು ಕೊಟ್ಟಂತಹ ವಿಶೇಷವಾದ 7 ವರಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಆರೋಗ್ಯ ಸಮಸ್ಯೆ, ಹಣಕಾಸಿನಲ್ಲಿ ತೊಂದರೆ, ಅತ್ತೆ ಸೊಸೆ ಕಿರಿಕಿರಿ, ಶತ್ರುನಾಶ, ಪ್ರೀತಿಯಲ್ಲಿ ನಂಬಿ ಮೋಸ, ಮಾಟ ಮಂತ್ರದಲ್ಲಿ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ. ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ 9591430662. ಹೌದು, ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಹಳಷ್ಟು ಪವರ್ಫುಲ್ ಅಂತಲೇ ಹೇಳಬಹುದು. ವೃಶ್ಚಿಕ ರಾಶಿಯ ಅಧಿಪತಿ ಬಂದು ಮಂಗಳ ಗ್ರಹ. ಮಾತಿನಲ್ಲಿ ಬಹಳ ಚಾತುರ್ಯರಾಗಿರ್ತೀರಾ. ನೀವು ಒಳ್ಳೆಯವರಾಗಿರ್ತೀರಾ ಮತ್ತು ಕೆಟ್ಟವ್ರಿಗೆ ಕೆಟ್ಟವರು ಅಂತಲೇ ಹೇಳಬಹುದು. ಸ್ನೇಹ ಅಂತ ಬಂದರೆ ಪ್ರಾಣ ಕೊಡೋದಕ್ಕೂ ಸಿದ್ಧ ಆಗಿರ್ತೀರಾ. ದ್ವೇಷ ಕಟ್ಕೊಂಡ್ರೆ ನಿಮ್ಮನ್ನು ಯಾರಾದರೂ ಒಂದು ಸಲ ಎದುರು ಹಾಕ್ಕೊಂಡ್ರೆ ಸಾಕು, ನಿಮ್ಮಂಥ ಛಲಗಾರರು ಆಟಗಾರರು ಯಾರೂ ಇರೋದಿಲ್ಲ. ನಿಮಗೆ ನೀವೇ ಸರಿಸಾಟಿಯಾಗಿರ್ತೀರಾ. ಹೌದು, ಮಾತಿನಲ್ಲಿ ನಿಮ್ಮನ್ನು ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ. ತುಂಬ ಜ್ಞಾನವಂತರಾಗಿರ್ತೀರಾ, ಬುದ್ಧಿವಂತರಾಗಿರ್ತೀರಾ, ಒಳ್ಳೆ ಕೇಳುವವರಾಗಿರ್ತೀರಾ. ಹೌದು, ರಾಜಕಾರಣ, ದೇಶದಲ್ಲಿ ಏನೇನು ವಿಚಾರಗಳು ಘಟನೆಗಳು ನಡೀತಿದೆ ಎಂಬಂತಹ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ತುಂಬ ಉತ್ಸುಕವಾಗಿರ್ತೀರಾ, ಕುತೂಹಲಕಾರಿಯಾಗಿರ್ತೀರಾ, ತುಂಬ ಕ್ಯೂರಿಯಸ್ ಆಗಿರ್ತೀರಾ. ಮಧ್ಯರಾತ್ರಿಯಲ್ಲಿ ಯಾರೇ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಬಂದರೂ ಸಹ ಅವ್ರಿಗೆ ಅಡುಗೆನ ಮಾಡಿ ಬಡಿಸುವಷ್ಟು ಒಳ್ಳೆಯ ಮನಸ್ಸಾಗಿರುತ್ತೆ. ಉದಾರಿಗಳಾಗಿರ್ತೀರಾ, ತುಂಬ ಹೊಂದಾಣಿಕೆ ಸ್ವಭಾವದವರು. ವೃಶ್ಚಿಕ ರಾಶಿಯವರು ಓದುವುದರಲ್ಲಿ ಬರೆಯುವುದರಲ್ಲಿ ಬಹಳ ಆಸಕ್ತಿಯನ್ನು ಉಳ್ಳವರಾಗಿರ್ತಾರೆ. ಪೇಪರ್ ಓದುವುದು ಅಥವಾ ಇಂಪಾರ್ಟೆಂಟ್ ನ್ಯೂಸ್ ಆಗಲಿ, ಒಳ್ಳೆಯ ಶುಭಾಷಿತ ಆಗಲಿ, ಹಿತನುಡಿಗಳೇ ಆಗಲಿ ಏನಾದರೂ ಕಂಡ್ರೆ ಇಮಿಡಿಯೇಟ್ ಆಗಿ ಆ ಪೇಪರನ್ನು ಕಟ್ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಳ್ತೀರಾ. ಈಗ ವಾಟ್ಸಪ್, ಶೇರ್ ಚಾಟ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ರೀತಿಯಾದ ಪ್ಲಾಟ್ಫಾರ್ಮಲ್ಲಿ ಒಳ್ಳೆಯ ಶುಭಾಷಿತಗಳು, ಜೀವನಕ್ಕೆ ಮೌಲ್ಯಯುತವಾದಂತಹ ವಾಕ್ಯಗಳು, ಅರ್ಥಪೂರ್ಣವಾದಂತಹ ಅರ್ಥಗರ್ಭಿತವಾದಂತಹ ವಾಕ್ಯಗಳನ್ನು ಕಂಡರೆ ಇಮಿಡಿಯೇಟ್ ಆಗಿ ಅದನ್ನು ನೀವು ಸ್ಕ್ರೀನ್ಶಾಟ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ತೀರಾ. ನೀವು ಹೀಗೆ ಮಾಡ್ತೀರಾ, ಹೀಗೆ ಇರ್ತೀರಾ ಅಥವಾ ಇಲ್ವೋ ಅಂತ ಖಂಡಿತವಾಗ್ಲೂ ಕಮೆಂಟ್ನಲ್ಲಿ ತಿಳಿಸಿ. ವೃಶ್ಚಿಕ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ. ನವಮ ಭಾವದಲ್ಲಿ ನಿಮ್ಮ ದ್ವಿತೀಯ ಭಾವದಲ್ಲಿ ಸೂರ್ಯ ಗ್ರಹ. ನಿಮ್ಮ ರಾಶಿಯಲ್ಲಿ ಇರುವಂತಹ ಬುಧ ಗ್ರಹ ಚತುರ್ಥ ಭಾವದಲ್ಲಿ ಇರುತ್ತದೆ. ಶನಿ ಗ್ರಹದ ಜೊತೆಗೆ ಶುಕ್ರ ಗ್ರಹ ಪಂಚಮದಲ್ಲಿ, ರಾಹು ಗ್ರಹ ಸಪ್ತಮದಲ್ಲಿ, ಗುರುಗ್ರಹ ಲಾಭ ಸ್ಥಾನದಲ್ಲಿ ಕೇತು ಗ್ರಹ ಸ್ಥಿತವಾಗಿರುತ್ತದೆ. ವೃಶ್ಚಿಕ ರಾಶಿಯವರಿಗೆ 2025ರಲ್ಲಿ ನಡೆಯುವಂತಹ ಮೊದಲನೆಯ ಚಮತ್ಕಾರ ಹಾಗೂ ದೇವರು ಕೊಟ್ಟಂತಹ ವರವೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಗ್ರಹ ಪ್ರಸ್ತುತವಾಗಿ ನವಮ ಭಾಗದಲ್ಲಿ ಸ್ಥಿತವಾಗಿರುವುದರಿಂದ ಜನವರಿ ತಿಂಗಳಲ್ಲಿ ವಕ್ರಿಯಾಗಿ ಇಂದಿನ ಭಾವದಂತಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತದೆ. ನಂತರ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಮಂಗಳ ಗ್ರಹ ನಿಮ್ಮ ವೃತ್ತಿ ಸ್ಥಾನದಲ್ಲಿ, ನಿಮ್ಮ ಲಾಭ ಸ್ಥಾನದಲ್ಲಿ ಗೋಚಾರವನ್ನು ಮಾಡಿದಾಗ ನಿಮಗೆ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಿಮ್ಮ ವೃತ್ತಿಯಲ್ಲಿ ದೊಡ್ಡ ಬದಲಾವಣೆ ಆಗುತ್ತದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗುತ್ತದೆ. ಯಾರೆಲ್ಲ ಜಾಬ್ಗಾಗಿ ಹುಡುಕಾಟ ನಡೆಸ್ತಿದ್ದೀರೋ ಅವರಿಗೆಲ್ಲ ಹೊಸ ಜಾಬ್ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿಗೆ ತೋರಿಸ್ತಾ ಇದೆ. ನೀವು ನಿಮ್ಮ ಇನ್ಕಮ್ ಅನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಆಲೋಚನೆಯನ್ನು ಮಾಡ್ತಿರ್ತೀರಾ. ಈ ಟೈಮ್ ಪೀರಿಯಡಲ್ಲಿ ಮಾರ್ಚ್ ತಿಂಗಳ ನಂತರ ನಿಮ್ಮ ಕೆರಿಯರ್ ಲೈಫಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನ ಖಂಡಿತವಾಗೂ ಕಾಣ್ತೀರಾ ಅಂತಲೇ ಹೇಳಬಹುದು. ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಂತಹ ಪ್ರಯತ್ನ, ಆಲೋಚನೆಗಳನ್ನು ಮಾಡ್ತೀರಾ. ಪ್ರಾಫಿಟ್ ಆಗುತ್ತಾ ಅಥವಾ ಲಾಸ್ ಆಗುತ್ತಾ ಅಂತ ಅನುಮಾನ ಬೇಡ. ಈ ಒಂದು ಸಮಯ ಅಂದರೆ ಮಾರ್ಚ್ ತಿಂಗಳ ನಂತರ ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಸಿಗುವುದರಿಂದ ನಿಮಗೆ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ 70% 80% ಧನಲಾಭ ಹಾಗೂ ಪಾಸಿಟಿವ್ ವರ್ತನೆಗಳನ್ನು ಕಾಣಬಹುದಾಗಿದೆ. ನಿಮಗೆ ಭಯವಿದ್ದರೆ ನಿಮ್ಮ ಜನ್ಮ ಜಾತಕವನ್ನು, ನಿಮಗೆ ಅನುಮಾನ ಇದ್ದರೆ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ನಂತರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು. ಎರಡನೆಯದಾಗಿ ಗುರುಗ್ರಹ ನಿಮ್ಮ ಸಪ್ತಮ ಭಾವದಿಂದ ಮೇ 15, 2025ಕ್ಕೆ ಅಷ್ಟಮ ಭಾವಕ್ಕೆ ಸಂಚಾರ ಮಾಡುತ್ತದೆ.
ಬರುತ್ತದೆ. ಮೇ ತಿಂಗಳ ಒಳಗೆ ವೃಶ್ಚಿಕ ರಾಶಿಯವರಿಗೆ ವಿವಾಹ ಯೋಗವಿದೆ. ಮದುವೆಗಾಗಿ ವರ ಅಥವಾ ವಧುವಿನ ಹುಡುಕಾಟನೆ ಅನ್ವೇಷಣೆ ನಡೆಸ್ತಾ ಇದ್ರೆ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗುವಂತಹ ಸಾಧ್ಯತೆಗಳು ಇವೆ. ನಿಮಗೆ ಅವಾರ್ಡ್ ಸಿಗ್ಬೋದು, ಯಾವುದಾದರೂ ನಿಮಗೆ ಗೌರವ ಸನ್ಮಾನಗಳನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗೆ ಮನ್ನಣೆ ಸಿಗುವಂತಹ ವರ್ಷವಾಗಿದೆ. ಮೂರನೆಯದಾಗಿ ಗುರುಗ್ರಹ ಅಷ್ಟಮಕ್ಕೆ ಪ್ರವೇಶಿಸಿದ ನಂತರ ನಿಮ್ಮ ಪ್ರೀತಿ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಉಂಟಾಗಬಹುದು. ವಿನಾಕಾರಣ ವೈಮನಸ್ಸುಗಳು ಮೇ ತಿಂಗಳ ನಂತರ ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ. ಇದು ಎಚ್ಚರಿಕೆಯ ವಿಚಾರ, ಚಮತ್ಕಾರವಲ್ಲ. ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಅಲ್ಲಿನ ಸಮಸ್ಯೆಗಳು, ಮುಖದ ಸಮಸ್ಯೆಗಳು ಉಂಟಾಗಬಹುದು. ಲಿವರ್ ಫ್ಯಾಟ್, ಡೈಜೆಷನ್, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗುವುದರಿಂದ ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಆರೋಗ್ಯಕರ ಒಂದು ಆಹಾರವನ್ನು ಸೇವನೆ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಆರ್ಗ್ಯುಮೆಂಟ್ಗಳು ಹೆಚ್ಚಾಗಬಹುದು. ಈ ಒಂದು ಟೈಮ್ ಪೀರಿಯಡಲ್ಲಿ ಗುರು ನಿಮ್ಮ ಜಾತಕದಲ್ಲಿರುವುದರಿಂದ, ದ್ವಿತೀಯಾಧಿಪತಿಯಾಗಿರುವುದರಿಂದ ಅಷ್ಟಮದಲ್ಲಿ ಗೋಚಾರ ಮಾಡಿದಾಗ ಮೇ ತಿಂಗಳ ನಂತರ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಬಹಳ ಎಚ್ಚರಿಕೆ ಹಾಗೂ ಸಮಾಧಾನವಾಗಿ ಇರಬೇಕಾಗುತ್ತದೆ. ನಾಲ್ಕನೆಯದಾಗಿ ಮಾರ್ಚ್ 29, 2025 ಅರ್ಧಾಶ್ರಮ ಶನಿಯಿಂದ ಮುಕ್ತಿ ಸಿಗುತ್ತದೆ. ಪಂಚಮಕ್ಕೆ ಶನಿಗ್ರಹ ಪ್ರವೇಶಿಸಿದಾಗ ಶನಿಗ್ರಹ ಹೆಚ್ಚು ತೊಂದರೆಯನ್ನು ಕೊಡುವುದಿಲ್ಲ. ಮಾರ್ಚ್ ತಿಂಗಳವರೆಗೂ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಏಪ್ರಿಲ್ ತಿಂಗಳ ನಂತರ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ಇನ್ನು ಒಳ್ಳೆಯ ಡಾಕ್ಟರ್ ಸಿಗ್ತಾರೆ. ಬೆಸ್ಟ್ ಟ್ರೀಟ್ಮೆಂಟ್ ಸಿಗುವುದರ ಮೂಲಕ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದಾಗಿದೆ. ನಿಮ್ಮ ಜಾಬಲ್ಲಿ ಇರುವಂತಹ ಭಯ, ಆತಂಕಗಳೆಲ್ಲವೂ ದೂರ ಆಗುತ್ತೆ. ಎಲ್ಲ ರೀತಿಯ ತೊಂದರೆಗಳು ಕಡಿಮೆ ಆಗುತ್ತೆ. ಮಾರ್ಚ್ 30 ನಂತರ 5ನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಪಂಚಮಕ್ಕೆ ಶನಿಗ್ರಹ ಪ್ರವೇಶಿಸುತ್ತಾರೆ. ಮಾರ್ಚ್ ತಿಂಗಳ ನಂತರ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸ, ಹಾರ್ಡ್ ವರ್ಕನ್ನು ಮಾಡ್ತೀರಾ ಅಂತಲೇ ಹೇಳಬಹುದು. ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನ ಪಡ್ಕೊಳ್ತೀರಾ. ಶಾಸ್ತ್ರಗಳ ಪ್ರಕಾರ ಶನಿಗ್ರಹ ಯಾವ ಭಾವಕ್ಕೆ ಪ್ರವೇಶಿಸುತ್ತದೋ ಆ ಭಾವದ ಕಾರಕತ್ವದ ಬಗ್ಗೆ ನಾವು ನಮ್ಮ ಎಫರ್ಟ್ಗಳನ್ನು, ನಮ್ಮ ಎನರ್ಜಿಯನ್ನು ಆ ಒಂದು ಭಾವಕ್ಕೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಪಂಚಮ ಸ್ಥಾನ ಅಂದರೆ ಮಕ್ಕಳು, ವಿದ್ಯಾರ್ಥಿಗಳು ಅಭ್ಯಾಸ ಮಾಡುವಾಗ ಪ್ರೀತಿ, ಪ್ರೇಮದ ವಿಚಾರ, ಆರೋಗ್ಯ, ಈ ವಿಚಾರಗಳಲ್ಲಿ ಶನಿಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡ್ತಾರೆ ಅಂತಲೇ ಹೇಳಲಾಗುತ್ತೆ. ನಿಮ್ಮ ಕೈಯಿಂದ ಈ ವಿಚಾರಗಳಿಗೆ ಎಫರ್ಟನ್ನು ಹಾಕಿಸುವಂತೆ ಮಾಡುತ್ತಾರೆ. ಪಂಚಮ ಶನಿಗೆ ಯಾರು ಭಯಪಡುವಂತಹ ಅವಶ್ಯಕತೆ ಇರುವುದಿಲ್ಲ. ಸಾಡೆ ಸಾತ್ಯ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿಗಿಂತ ಪಂಚಮ ಶನಿ ಹೆಚ್ಚು ಸಮಸ್ಯೆಗಳನ್ನು, ತೊಂದರೆಗಳನ್ನು ಕೊಡುವುದಿಲ್ಲ ಎಂದು ಹೇಳಲಾಗುತ್ತದೆ. ಭಯಪಡಬೇಡಿ. ಆರನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ರಾಹು ಗ್ರಹ ನಿಮ್ಮ ಪಂಚಮ ಸ್ಥಾನದಿಂದ ಹಿಂದಿನ ಮನೆಗೆ ಗೋಚಾರ ಮಾಡುತ್ತಾನೆ. ಇದರಿಂದಾಗಿ ಮೇ 18, 2025ಕ್ಕೆ ರಾಹು ಗ್ರಹದ ಪರಿವರ್ತನೆಯಾಗುತ್ತೆ. ಈ ಒಂದು 1.5 ವರ್ಷದಿಂದ ವೃಶ್ಚಿಕ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ರಾಹು ಗ್ರಹ ಭಯ, ಕನ್ಫ್ಯೂಷನ್ಸ್, ಆತಂಕಗಳನ್ನು ಕೊಟ್ಟಿತ್ತು. ನೀವು ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದರೂ ಕೂಡ ಎಕ್ಸಾಮ್ ಟೈಮ್ಗಳಲ್ಲಿ ಪ್ರಶ್ನೆಗಳನ್ನು ನೋಡ್ತಿದ್ರೆ ಮನಸ್ಸಿನಲ್ಲಿ ಕನ್ಫ್ಯೂಷನ್ಗಳು ಉಂಟಾಗ್ತಿತ್ತು, ಡೌಟ್ಗಳು ಬರ್ತಾ ಇತ್ತು. ಮೇ ತಿಂಗಳ ನಂತರ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ ಅಂತಲೇ ಹೇಳಬಹುದು. ನಿಮ್ಮ ಅನುಮಾನಗಳು, ಕನ್ಫ್ಯೂಷನ್ಗಳಿಗೆ ಫುಲ್ ಸ್ಟಾಪ್ ಆಗುತ್ತೆ. 7ನೆಯದಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವಿನಾಕಾರಣ ಒಂದು ಅನುಮಾನಗಳು, ಜಗಳಗಳು, ಆತಂಕಗಳನ್ನು ಪಡ್ತಾ ಇದ್ರೆ ಮೊದಲನೆಯದಾಗಿ ವೃಶ್ಚಿಕ ರಾಶಿಯವರು ಯಾರನ್ನ ಅಷ್ಟು ಸುಲಭವಾಗಿ ನಂಬುವಂಥ ವ್ಯಕ್ತಿಗಳಾಗಿರಲ್ಲ. ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ಗಳಾಗಿರ್ತಾರೆ. ರಾಹು ಗ್ರಹದ ಪರಿವರ್ತನೆಯಿಂದ ಮೇ 18ರ ನಂತರ ನಿಮ್ಮ ವೈವಾಹಿಕ ಜೀವನ, ಪ್ರೀತಿಯ ಜೀವನದಲ್ಲಿ ಸುಮಧುರ ಬಾಂಧವ್ಯ ಹೆಚ್ಚಾಗುತ್ತೆ ಅಂತಲೇ ಹೇಳಬಹುದು. ನಿಮ್ಮ ಮನಸ್ಸಿನಲ್ಲಿ ಭಯ, ಆತಂಕ, ಅನುಮಾನ, ಭ್ರಮೆಗಳು ಎಲ್ಲವೂ ಕಡಿಮೆ ಆಗುತ್ತೆ. ವೃಶ್ಚಿಕ ರಾಶಿಯವರು ಉತ್ತಮ ಆರೋಗ್ಯ ಹಾಗೂ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಲಾಭವನ್ನು, ಯಶಸ್ಸನ್ನು ಪಡೆಯಲು ಪ್ರತಿನಿತ್ಯ ಹನುಮಾನ್ ಚಾಲಿಸನ್ನ ತಪ್ಪದೆ ಪಠನೆ ಮಾಡಬೇಕಾಗುತ್ತೆ. ಪ್ರತಿ ಮಂಗಳವಾರ ನರಸಿಂಹಸ್ವಾಮಿ ದೇವರ ದರ್ಶನವನ್ನು ಮಾಡಿ ನರಸಿಂಹಸ್ವಾಮಿಯ ಕವಚವನ್ನು ಪಠಿಸುವುದರಿಂದ ಎಲ್ಲವೂ ಕೂಡ ಶುಭವಾಗುತ್ತದೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.